ಬಹುತೇಕ ಸಿದ್ದರಾಮಯ್ಯನವ್ರು ಬೇಕಾದ್ರೆ ಅಧಿಕಾರ ತ್ಯಾಗ ಮಾಡಿದ್ರು ಮಾಡ್ಬೋದು. ಚೆಲುವರಾಯ ಸ್ವಾಮಿಯಿಂದ ಅಧಿಕಾರ ತ್ಯಾಗ ಮಾಡಿದಾಗ ನಿರೀಕ್ಷೆ ಮಾಡಬೇಡಿ. ಯಾಕೆಂದರೆ ಕೊನೆ ಅವಕಾಶ, ಪಾಪ ಲೂಟಿ ಹೊಡಿಬೇಕು. ಅವ್ರು ಯಾವುದೇ ನೈತಿಕತೆಯೂ ಇಲ್ಲ, ನಾಲ್ಗೆ ಮೇಲೆ ಹಿಡಿತನೂ ಇಲ್ಲ, ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋದು ಇಲ್ಲ. ಸೊ ಅದರಿಂದ ನಾನು ವೈಯಕ್ತಿಕವಾಗಿ ಅವರು ರಾಜೀನಾಮೆ ಕೊಡ್ತಾರೆ ಮತ್ತನ್ನು ಕೊಡ್ತಾರೆ ಅಂದರೆ ನಾನು ನಂಬೋದಿಲ್ಲ. ಒಬ್ಬ ಜಿಲ್ಲಾ ನಾಯಕ, ನಾನು ಮಹಾನ್ ನಾಯಕ ಅಂತ ಹೇಳ್ಕೊಳ್ತಕ್ಕಂಥ ವ್ಯಕ್ತಿ ಆತನ ಕ್ಷೇತ್ರದಲ್ಲೇ ಲೀಡ್ನ ಕೊಡಲಿ ಅಂದರೆ ಇಷ್ಟೊತ್ಕಾಲ ನೈತಿಕ ಹೊಣೆ ಹೊರಬೇಕಿತ್ತು. ಅವ್ರು ಹೊರೋದಿಲ್ಲ ಅಂತಕ್ಕಂಥ ನಮಗೆ ಗೊತ್ತು ಚೆನ್ನಾಗಿ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ. ನಾವು ಹೇಳಿಲ್ಲಪ್ಪ, ಅವ್ರ ಕಾರ್ಯಕರ್ತರಿಗೆ ಅವ್ರು ಹೇಳಿರೋದು. ಅವ್ರ ಕಾರ್ಯಕರ್ತರು ಏನು ಕೇಳಿರಲಿಲ್ಲ. ಅವ್ರ ಕಾರ್ಯಕರ್ತರಿಗೆ ಇವ್ರು ಹೇಳಿದರು, ನೀವು ಓಟ್ ಹಾಕದೆ ಹೋದರೆ ನಾನು ಹಿಂಗೆ ಮಾಡ್ತೀನಿ ಅಂತ. ಈಗ ಓಟ್ ಹಾಕಿಲ್ವಲ್ಲ, ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳ್ಬೇಕು. ನಾವು ಅವ್ರನ್ನ ಕೇಳ್ತಾನೆ ಇಲ್ಲ, ಯಾಕೆಂದ್ರೆ ಅವ್ರು ಕೊಡಲ್ಲ ಅಂತ ಗೊತ್ತು. ಈಸ್ ಆಫ್ಟರ್ ಮನಿ ಆ್ಯಂಡ್ ಪವರ್. ವಿ ನೆವರ್ ಡಿಮ್ಯಾಂಡ್. ನಮ್ಗೆ ಗೊತ್ತಿದೆ ಅವ್ರ ಮಾತಿನ ಪ್ರಕಾರ ನಡ್ಕೊಳ್ಳೋದೇ ಇಲ್ಲ. ಯಾವುದು ಚುನಾವಣೆ ಸಂದರ್ಭ ಬಂದಲ್ಲಿ ಗ್ಲಿಜರಿನ್ ಹಾಕೊಂಡು ಅಳೋದು, ಮತದಾರನ ಹೆದರಿಸೋದು, ಗುತ್ತಿಗೆದಾರನ ಹೆದರಿಸೋದು, ಲೂಟಿ ಹೊಡೆಯೋದು ಎಲ್ಲ ಆತನ ಗಿಮಿಕ್ಕೆ. ಕಡು ಭ್ರಷ್ಟ ಅಂದರೆ ಈತ ಒಬ್ಬ. ರಾಜೀನಾಮೆನ ನೀವು ಎಕ್ಸ್ಪೆಕ್ಟೇ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಅವ್ರು ಕೊಡಲ್ಲ. ಅವರು ನೈತಿಕವಾಗಿ ಹೇಳಿದ್ರೆ ಯಾವತ್ತು ಆತ್ಮಹತ್ಯೆ ಪ್ರಕರಣ ನಾಗಮಂಗಲ ತಾಲೂಕಿನಲ್ಲಿ ನಡೀತು, ನೇರ ಹೊಣೆಗಾರರಾಗಿದ್ದ ಅವತ್ತೇ ಕೊಡಬೇಕಿತ್ತು. ಯಾವತ್ತು ತನ್ನ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಭ್ರಷ್ಟಾಚಾರದ ಆರೋಪ ಬಂತು ಅವತ್ತೇ ಕೊಡಬೇಕಿತ್ತು. ಯಾವತ್ತು ಪ್ರಮೋಷನ್ಗೋಸ್ಕರ ಭ್ರಷ್ಟಾಚಾರ ಮಾಡಿದ್ರೆ ಅವತ್ತೇ ಕೊಡಬೇಕಿತ್ತು. ಇವರು ಲೂಟಿ ಹೊಡೆಯೋಕ್ಕೋಸ್ಕರನೇ ಅಧಿಕಾರಕ್ಕೆ ಬಂದು ಕೂತಿದ್ದಾರೆ. ಕೊನೆ ಅವತಾರ ಎಷ್ಟು ಬೇಕಷ್ಟು ಮಾಡ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಸ್ಟಾರ್ ಚಂದ್ರನ ಅರಿಕೆಯ ಕುರಿ ಮಾಡ್ಕೊಂಡ್ರು ಅಷ್ಟೆ. ಪಾಪ ಅವ್ರಿಗೆ ಏನಕ್ಕೆ ಮಾಡ್ಕೊಂಡ್ರು, ಏನು ಮಾಡ್ಕೊಂಡ್ರು, ಈ ಸ್ಕೇಪ್ ಗೋಲ್ಡ್. ಈಗ ಗೊತ್ತಿಲ್ಲ, ಯಾರು ಕಾಂಗ್ರೆಸ್ನವ್ರು ಹೇಳ್ತಾರೆ ಇನ್ನು ಅಧಿಕವಾಗಿ ಖರ್ಚಾಗಿದೆ, ಸ್ವಲ್ಪ ಖರ್ಚು ಹೆಚ್ಚಿಗೆ ಆಗಿದೆ, ಕೊಡಿ ಅಂತ ಹೋಗಿದ್ರು ಅಂತ. ಯಾರೋ ಈಗ 4-5 ದಿವಸದಲ್ಲಿ ಹೋಗಿದ್ರು ಅಂತ. ಅವನ ಸ್ಟಾರ್ ಚಂದ್ರ ಹತ್ರ ಆರ್ಡಿನರಿ ಕಾರ್ಯಕರ್ತರು ಹೋಗ್ತೈತದ್ರಿ. ಯಾರಾದ್ರೂ ದೊಡ್ಡ ಮನುಷ್ಯನೇ ಹೋಗಿ ಕೇಳಬೇಕು, ಯಾರ ಮಹಾನಾಯಕರುಗಳೇ ಹೋಗ್ಬೇಕಲ್ಲ. ಯಾರು ಪಾಪ ಅರ್ಕೆ ಕುರಿ. ಅವ್ರು ಮೊದಲನೇದು ರಾಜಕಾರಣ ಗೊತ್ತಿಲ್ಲ, ಅವ್ರಿಗೆ ತಳಮಟ್ಟದ ಕಾರ್ಯಕರ್ತರುಗಳು ಪರಿಚಯ ಇರಲಿಲ್ಲ. ಅವ್ರನ್ನ ಹಿಡ್ಕೊಂಬಂದು ಏನೋ ದುಡ್ಡಿದೆ ಅಂತ ಹೇಳಿ ಇಲ್ಲಿ ಆಸೆ ತೋರಿಸಿ ನಾವೆಲ್ಲ ಶಾಸಕರಿದ್ದೀವಿ, ನಾವೆಲ್ಲ ಮಂತ್ರಿಗಳಿದ್ದೀವಿ, ನಾವು ಹೇಳಿದ್ರೆ ಜನ ಓಟ್ ಹಾಕ್ಬಿಡ್ತಾರೆ ಅಂತಕ್ಕಂಥ ಒಂದು ರೀತಿಯ ದುರಹಂಕಾರದಿಂದ ಪಾಪ ಅವ್ರನ್ನ ಕರ್ಕೊಂಬಂದು ಪಾಪ ಯಾರಾದರೂ ಒಬ್ಬ ಆರ್ಡಿನರಿ ಕಾರ್ಯಕರ್ತನಿಗೂ ಕೊಡ್ಬೋಯ್ತಲ್ಲ. ನಾವು ಅವ್ರ ಒಬ್ಬ ಆರ್ಡಿನರಿ ಕಾರ್ಯಕರ್ತ ಕೊಟ್ಟರೆ ನಾವೊಬ್ಬ ಆರ್ಡಿನರಿ ಕಾರ್ಯಕರ್ತನ ಕೊಡ್ತಿದ್ದೋ. ಅವಾಗ ಯಾವಾಗ ಇವರು ಎಷ್ಟರ ಆಗಲಿ ಅಂದ್ಬಿಟ್ಟು 100 ಕೋಟಿ ಎಲ್ವ ಸಿಕ್ಕೊಟ್ರು, ಅವಾಗ ನಮಗೂ ಭಯ ಆಯಿತು. ಅವಾಗ ನಾವು ಟಿಟ್ ಫಾರ್ ಟಾಟ್, ಅದಕ್ಕೆ ಪ್ರತಿಯಾಗಿ ನಾವೇನೇನು ತಂತ್ರ ಮಾಡಬೇಕು ಮಾಡಲೇಬೇಕಾಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.